ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರೌಡಿ ಗ್ಯಾಂಗ್ ಲೀಡರ್ ಮಾಳು ನಿಪ್ನಾಳ್. ಹೌದು ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಪೀಠಿಕೆಯನ್ನು ತಾವು ಸರಿಯಾಗಿಯೇ ಕೇಳಿದ್ದೀರಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಎಂಬ ಗ್ರಾಮದಲ್ಲಿ ಜನಪದ ಕಲಾವಿದ ಎಂದೇ ಹೆಸರು ಪಡೆದಿರುವ ನಾ ಡ್ರೈವರ ನಾ ನಿನ್ನ ಲವ್ವರ ಎಂಬ ಜನಪದ ಗಾಯನದಿಂದ ಖ್ಯಾತಿ ಪಡೆದು ಈಗಷ್ಟೇ ದಿನಗಳ ಹಿಂದೆ ಚಿತ್ರರಂಗಕ್ಕೆ ಕಾಲಿಟ್ಟು ಹಿತ್ತಲಕ್ಕ ಕರಿಬೇಡ ಮಾವ ಎಂಬ ಜನಪದ ಹಾಡನ್ನು ಕನ್ನಡ ಜನಮನದಲ್ಲಿ ಪ್ರಸಿದ್ಧಿ ಪಡೆದು ಅದೇ ಒಂದು ಹುಚ್ಚು ನಶೆಯಲ್ಲಿ ತೇಲಾಡುತ್ತಿರುವ ಮಾಳು ನಿಪ್ನಾಳ್ ಎಂಬ ರೌಡಿ ತನ್ನದೇ ಆದ ರೌಡಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಭಾಗದಲ್ಲಿ ರೌಡಿ ಗ್ಯಾಂಗ್ ಲೀಡರ್ ಆಗಿ ಮೆರೆಯುತ್ತಿದ್ದಾನೆ. ಈ ಹಿಂದೆ ಕೂಡ ಜನಪದ ಗಾಯನದಲ್ಲಿ ತನ್ನ ಪ್ರತಿಸ್ಪರ್ಧಿಯಾದ ಪರ್ಸು ಕೋಲೂರ್ ಮತ್ತು ಆತನ ಸ್ನೇಹಿತರ ಮೇಲೆ ಪುಡಿ ಗ್ಯಾಂಗ್ ಅನ್ನು ಇಟ್ಟುಕೊಂಡು ಹಲ್ಲೆ ಮಾಡಿದ್ದು ಅಲ್ಲದೆ ಈಗ ಮತ್ತೆ ಅದೇ ಚಾಳೆಯನ್ನು ಮುಂದುವರಿಸಿದ್ದಾನೆ. ಇಂದು ತಮ್ಮ ಸಂಬಂಧಿಕರ ಮನೆಗೆ ಅಂತ ಹೋಗಿದ್ದ ಚಿಕ್ಕೋಡಿ ತಾಲೂಕಿನ ಕೇರೂರ್ ಗ್ರಾಮದ ಶೇಖರ್ ಹಕ್ಯಾಗೋಳ್ ಎಂಬ ಯುವಕನ ಮೇಲೆ ಮತ್ತು ಅವರ ಸಹೋದರಿಯ ಮೇಲೆ ಮಾಳು ನಿಪ್ನಾಳ್ ರೌಡಿ ಗ್ಯಾಂಗ್ ಹಲ್ಲೆ ಮಾಡಿ, ಕಲ್ಲು ತೂರಾಟ ಮಾಡಿ, ಬಡಿ ಮಾಡಿ ಹುಚ್ಚು ನಾಯಿಯಂತೆ ವರ್ತಿಸುತ್ತಿದ್ದಾನೆ. ಮಾಳು ನಿಪ್ನಾಳ್ ಅಷ್ಟಕ್ಕೂ ರೌಡಿ ಗ್ಯಾಂಗ್ ಲೀಡರ್ ಮಾಳು ನಿಪ್ನಾಳ್ ಮತ್ತು ಆತನ ರೌಡಿ ಗ್ಯಾಂಗ್ ಹಲ್ಲೆ ಮಾಡಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಸಾಗರ್ ಹಕ್ಯಾಗೋಳ್ ಅವರ ಸಹೋದರ ಮತ್ತು ಸಹೋದರಿಯರ ಮೇಲೆ ಅಂತ ನೆನಪಿರಲಿ. ಅಷ್ಟಕ್ಕೂ ಈ ಹಲ್ಲೆ ನಡೆದಿದ್ದು ಏಕೆ ಗೊತ್ತಾ? ಶೇಖರ್ ಹಕ್ಯಾಗೋಳ್ ಮತ್ತು ಅವರ ಅಕ್ಕ ನಿಪ್ನಾಳ್ ಗ್ರಾಮಕ್ಕೆ ತಮ್ಮ ಸಂಬಂಧಿಕರ ಮನೆಗೆ ಹೋಗಿ ಮರಳಿ ಬರುವ ಸಂದರ್ಭದಲ್ಲಿ ಹುಚ್ಚರಂತೆ ವರ್ತಿಸುತ್ತಿರುವ ರೌಡಿ ಮಾಳು ನಿಪ್ನಾಳ್ ಮತ್ತು ಆತನ ಗ್ಯಾಂಗ್ ಕಾರ್ ಚಲಾಯಿಸುವ ಸಂದರ್ಭದಲ್ಲಿ ಶೇಖರ್ ಹಕ್ಯಾಗೋಳ್ ಇವರ ಕಾರ್ ಮೇಲೆ ಮಾಳು ನಿಪ್ನಾಳ್ ತನ್ನ ಕಾರನ್ನು ಹಾಕುವಂತೆ ವರ್ತಿಸಿದ. ಈ ಸಂದರ್ಭದಲ್ಲಿ ಶೇಖರ್ ಹಕ್ಯಾಗೋಳ್ ಅವರ ಅಕ್ಕ ಸೌಮ್ಯದಿಂದ ಮಾತನಾಡುತ್ತಾ ತಮ್ಮ ಈ ರೀತಿ ಕಾರ್ ಚಲಾಯಿಸಬೇಡ ಅಂದಿದ್ದಕ್ಕೆ ಮಾಳು ನಿಪ್ನಾಳ್ ಮತ್ತು ಆತನ ಸಹಚರರು ಶೇಖರ್ ಹಕ್ಯಾಗೋಳ್ ಅವರ ಕಾರ್ ಮುಂದೆ ಕಾರ್ ಅಡ್ಡ ಹಾಕಿ, ನಾನು ಕಾರ್ ಹೀಗೆ ಚಲಾಯಿಸುತ್ತೇನೆ, ಅದನ್ನು ಕೇಳಲಿಕ್ಕೆ ನೀವ್ಯಾರು ಎಂದು ಹೇಳಿದ ಮಾಳು ನಿಪ್ನಾಳ್ ಅಷ್ಟಕ್ಕೆ ಬಿಡದೆ ಶೇಖರ್ ಅವರ ಅಕ್ಕನ ಮೈ ಮೇಲೆ ಹೋಗಿ ಮಾತಿಗೆ ಮಾತು ಬೆಳೆದು ಅಕ್ಕನ ಮೈ ಮೇಲೆ ಇದ್ದ ಒಡವೆಗಳನ್ನು ಹರಿದು ಹಾಕಿದ್ದಾರೆ ಎಂದು ಶೇಖರ್ ಹಕ್ಯಾಗೋಳ್ ಅವರು ಆರೋಪ ಮಾಡಿದ್ದಾರೆ. ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಏನೇ ಆಗಲಿ ವೀಕ್ಷಕರೇ, ಹಲ್ಲೆಗೆ ಒಳಗಾದ ಶೇಖರ್ ಹಕ್ಯಾಗೋಳ್ ಮತ್ತು ಅವರ ಅಕ್ಕನವರು ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸುತ್ತಾ ಮತ್ತು ಹುಚ್ಚು ನಾಯಿಯಂತೆ ವರ್ಷುತ್ತಿರುವ ಮಾಳು ನಿಪ್ನಾಳ್ ಎಂಬ ರೌಡಿ ಮತ್ತು ಆತನ ಗ್ಯಾಂಗಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಮುಂದಾಗಲಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯನ್ನು. ನಮಸ್ಕಾರ. ವರದಿಗಾರರು ಮುಖೇಶ್ ಕುಮಾರ್ ಲಂಬುಗೋಳ್. ಸರ್, ಈಗ ನಮ್ಮ ಬ್ರದರದು ಕಲ್ಲೋಳಿಗೆ ಹೊಂಟಿದ್ರಿ, ಇಲ್ಲಿ ಹನುಮಪ್ಪನ ಕಲ್ಲೋಳಿಗೆ. ಅವು ಟೈಮ್ದಾಗ ನಮ್ಮ ಸಿಸ್ಟರು ಮತ್ತು ಅವ್ರು ನಮ್ಮ ಬ್ರದರು ನಮ್ಮ ಅತ್ತಿ ಮುರುಮಡಿ ಕೂಡಿ ಅಲ್ಲಿ ಪವನರ ಕಡೆ ಹೊಂಟಿದ್ರು ರೀ. ಹೋಗ್ಬೇಕಂತ ಹೋಗಿದ್ನಾರ ಸರ್, ಇಲ್ಲಿ ನಿಪ್ನ್ಯಾಳ್ದಾಗ ರೀ. ನಿಪ್ನ್ಯಾಳ ದಾಟಿ ಒಂದು ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಒಳಗೆ ರೀ. ಅಲ್ಲಿ ಇದು ಏನು ರೀ ತುಕಾನಟ್ಟಿ ಹಾದಿಗೆ ರೀ ಒಳಗೆ ಅಲ್ಲಿ ಮಾಳು ನಿಪ್ನ್ಯಾಳ್ ಅಂತ ಜಾನಪದ ಗಾಯಕ ಅದಾರ ರೀ. ಅವರ ಸ್ಪೀಡಾಗಿ ಬರ್ತಾಯಿದ್ರು ಕಾರ್ ಗಾಡಿ ತೊಗೊಂಡು. ಅಲ್ಲಿ ನಮ್ಮ ಸಿಸ್ಟರದು ಪೂರಾ ಮೈ ಮೇಲೆ ಬರೋಣ, ಓ ಸರ್ ಮೈ ಮೇಲೆ ಯಾಕ್ರಿ ಅಂತ ಕೇಳಿದ್ದಕ್ಕೆ ಅವರು ಗಾಡಿ ಅಡ್ಡ ಹಚ್ಚಿ ಏನು ಸಿಕ್ಕದ ಅವಾಚ್ಯ ಶಬ್ದವನ್ನು ಬೇದು ಅವರಿಗೆ ಅವ್ರ ಮ್ಯಾಗ ಹಲ್ಲೆ ಮಾಡಿದ್ದಾರೆ. ಮತ್ತು ನಮ್ಮ ಸಿಸ್ಟರ್ ಅವ್ರಿಗೆ ಕಲ್ಲದಿಂದ ಜಜ್ಜಿ ಕೈಗೆ ಜಜ್ಜಿದ್ದಾರೆ. ನಮ್ಮ ಬ್ರದರ್ ಅವ್ರಿಗೆ ಕಲ್ಲು ಹೋಗೋದು ತಲೆಯಲ್ಲಿ ಹೊಲಿಗೆ ಬಿದ್ದಿದ್ದಾವೆ. ಈಗ ನಾವು ರಾಯಬಾಗ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ MLC ಮಾಡಿ ನಾವು ಈಗ ಚಿಕ್ಕೋಡಿಯಲ್ಲಿ ದೇಹ ಹಾಸ್ಪಿಟಲ್ದಲ್ಲಿ ತೊಗೊಂಬಂದಿವ್ರಿ ಸರ್. ಸರ್ ಕಲ್ಲೇ ಒಗ್ದಾರ ರೀ, ಜಾಡಿಸಿ ಒದ್ದಾರ ರೀ. ಅವಂಗೆ ಎದಿಗೆ ಮತ್ತು ತೆಲಿಗೆ ಅಂತೂ ಹೊಲಿಗೆ ಬಿದ್ದವ್ರಿ 2 ಕಡೆ. ಎದಿಗೆ ಮತ್ತು ಹೊಟ್ಟಿಗೆ ಪೆಟ್ಟು ಹತ್ತಿದ್ರಿ. ನಮ್ಮ ಸಿಸ್ಟರ್ಗೆ ಕೈಗೆ ಹತ್ತೈತಿ. ನಮ್ಮ ಅತ್ತೆಯವ್ರಿಗೆ ಒಳಪೆಟ್ಟು ಹತ್ತದ್ರಿ, ಬೆನ್ನಿಗೆ ಎದಿಗೆ ಅದು ಒಳಪೆಟ್ಟು ಹತ್ತಿದ್ರಿ. ಮತ್ತು ಅವರ ಕೊಳ್ಳಾಗಿನೂ ಗೋಲ್ಡ್ ಅದು ಎಲ್ಲ ಹರಿದ ಅವೆಲ್ಲ ತಕ್ಕೊಂಡು ಹೋಗ್ಯಾರ ಅವ್ರ. ನಮ್ಮ ಸಿಸ್ಟರ್ದು ಒಂದು 3 ತಲೆ ಗಂಟನೆ ಇತ್ತು ರೀ. ಮತ್ತು ನಮ್ಮ ಹತ್ತಿರದ ಬೋರ್ಮಾಳ XR 2 ಇತ್ತು ರೀ. ಅವನದೊಂದು 2 ತಲೆ ಚೈನ್ ಇತ್ತು ರೀ, 2 ನಮ್ಮ ಬ್ರದರ್ದು. ಇಷ್ಟೆಲ್ಲ ಮಾಡಿ ಅವಂಗೆ ಹಲ್ಲೆ ಮಾಡಿ
ಅವು ಕಾರ್ ಗಡಿಯಲ್ಲಿ ಇದ್ದರು ಒಂದು 4-5 ಜನ ಅಷ್ಟೇ ಇದ್ದರು. ಆದರೂ ಅವ್ರು ಬಡೋದು ಅವ್ರು ಒಂದಿಬ್ಬರು ಮಂದಿ ಸಾಗರ ಅಂತೇಳಿ ಹೆಸರು ಕೇಳಿ ಬಂದಿತ್ತು ನಮ್ಗೆ. ಮತ್ತು ಇವರು ಮಾಡು ನಿಪ್ನ್ಯಾಳ ಇವರೇ 2 ಮಂದಿ ಮೇನ. ಮತ್ತು ಅವರು ಉಳಿಕಿದ್ದು ಎಲ್ಲ ಜನ ಬಂದು ಬೆಳಕು ಬಡೋದು. ಮತ್ತು ರಿಟರ್ನ್ ಒಂದು 10-15 ಮಂದಿನ ಊರಿನ ಮಂದಿನ ಎಲ್ಲ ಫೋನ್ ಹಚ್ಚಿ ಕರೆಸಿ ಅಲ್ಲಿ ನಮ್ಮ ನಿಪ್ನ್ಯಾಳದಾಗ ಪವನರ್ ಇದ್ರಿ ಅವ್ರು ಹೋಗ್ಬಿಡುದ. ಅವ್ರು ಯಾಕತ್ತೆ ಕೇಳಿದ್ರು, ಎಲ್ಲರಿಗೂ ಬಡಿಯಾಕ ಬಂದ್ರಿ. ಎಲ್ಲ ಮಂದಿ ಯಾರು ಆಜು ಬಾಜು ಮಂದಿ ಅಲ್ಲಿ ಬರಕ್ಕೆ ಅಂಜಿದ್ರಿ ಇವರು ಗಲಾಟೆ ಮಾಡೋ ಪ್ರಕಾರ ನೋಡಿ. ಹಿಂಗಾಗಿ ಅವರು ಮತ್ತೆ ಇವ್ರನ್ನ ಬಡ್ದ ಅವ್ರು ಎಲ್ಲರೂ ಕಾರ್ ತೊಗೊಂಡು ಓಡಿ ಹೋಗಿದ್ದಾರೆ ಸರ್. ಏನೂ ಇಲ್ಲ ಸರ್ ಇದ್ರಾಗ ಅವ್ರಿಗೆ ನಮಗೇನು ಸಂಬಂಧ ಇಲ್ಲ. ಅವರು ಏನು ನಮ್ಮ ಕಾಸ್ಟೀಸ್ ಅಲ್ಲ, ನುಸ್ತ ಏನು ಅಡ್ಡಿಲ್ಲ ಸರ್. ನಾವು ಇವ್ರ ರೊಟ್ಲಿ ಇವ್ರು ಹೊಂಟಾರೆ. ಅವ್ರೇನು ಮೈ ಮೇಲೆ ಬಂದಂಗೆ ಆಯಿತು. ಬಂದಂಗೆ ಆದ ಬಳಿಕ ನಮ್ಮ ಸಿಸ್ಟರ್ ಅವರು ಕೈ ಮಾಡಿದರು ಸರ್. ಮೈ ಮೇಲೆ ಹಾಕಿದ್ರೆ ಇಷ್ಟ ಕೈ ಮಾಡಿದಕ್ಕೆ ಮುಂದೆ ಗಾಡಿ ಹಚ್ಚಿ ನಮ್ಮ ಸಿಸ್ಟರು ಏನು ಯಾವ ಸರ್ ಏನಾಗೈತ್ರಿ ಅದೇ ನಮಗೂ ಅದ ಬಂದೈತಿ ಸರ್. ಇವ್ರು ಏನು ನಮ್ಗೇನು ಸಂಬಂಧಿಕೂ ಅಲ್ಲ, ನಮ್ಮ ಪರಿಚಯದವರು ಅಲ್ಲ, ನಮ್ದು ಏನೋ ಒಂದು ಇದೂ ಅಲ್ಲ. ಅವ್ರು ಹೆಂಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೋ ಅನ್ನೋದು ನಮ್ಗೆ ಇದೊಂದು ಬೇಕಾಗಿದ್ರು ಸರ್. ಇವ್ರು ಏನಂತಾರೆ, ಇವ್ರು ಫಿಲ್ಮ್ ಇಂಡಸ್ಟ್ರಿಯಾಗ ಸೇರಿರೋ ಇವ್ರಷ್ಟು ಇದನ್ನ ಯಾರಿಲ್ಲ ಅಂತ ತಿಳಿದಾರ. ಆಮೇಲೆ ಅವ್ರ ಈ ಮಾಡು ನಿಪ್ನ್ಯಾಳವ್ರ ಇಂಥ ಮಾಡೋದು ಭಾಳ ಅನ್ಯಾಯ ನಡೆದೈತಿ. ಆದರೂ ನಾವು ಇಂಥದಕ್ಕೆ ನಾವು ಅವ್ರನ್ನ ಬಿಡೋದಿಲ್ಲ. ನಮಗೆ ಸರ್ ಅದ ನಮ್ಗೆ ಗಮನಕ್ಕೆ ಬಂದ್ರೆ ಭೀ ನಾವು ಅದನ್ನ ಮಾತಾಡೋರಿಲ್ಲ. ನಮ್ಮ ಮೇಲೆ ಏನು ಬಂದದ ನಾವು ಅದನ್ನಷ್ಟು ಮಾತಾಡ್ಬೇಕಾಕೈತಿ. ನಮ್ದಷ್ಟ ಏನೈತಿ ಅದನ್ನಷ್ಟ ಮಾತಾಡೋರು ನಾವು. ಹಾಂ ನಮಗೆ ನ್ಯಾಯ ಸಿಗ್ಬೇಕ್ರಿ ಸರ್. ನಾವು ದಲಿತರ ಅದೇವ್ರಿ. ನಾವು ದಲಿತರ ಮ್ಯಾಗ ನ್ಯಾಯ ಸಿಗಬೇಕು. ನೀವು ದಲಿತರ ಮ್ಯಾಗ ಇಂಥ ಅನ್ಯಾಯ ತಾನು ಇವ್ರು ಮಾಡ್ಕೋತ ಹೋದ್ರೆ ಫಿಲ್ಮ್ ಇಂಡಸ್ಟ್ರಿಯಾಗ ಸೇರಿನ ತಳಂದು ಇವ್ರು ಒಟ್ಟು ಇವ್ರಂತೇನ ಇವ್ರು ನಡೀತಂದ್ರೆ ಆಯ್ತು ಸರ್. ನಮ್ಮಂತ ದಲಿತರು ಎಲ್ಲಿ ಹೋಗ್ಬೇಕ್ರಿ? ನೀವು FIR ಮಾಡಿರಿ? ಹಾಂ ಸರ್, ನಾವು ಈಗ MLC ಆಗಿದ್ದಾರೆ ನಮ್ದು ಗೌರ್ಮೆಂಟ್ ಹಾಸ್ಪಿಟಲ್ ರಾಯಬಾಗದಲ್ಲಿ. ಈಗ ಅವಂಗಾದ್ರು ಸ್ಟಿಚ್ ಅದು ಹಕ್ಕಿ ಮಾಡಿ ತೊಗೊಂಬಂದಾರೆ. ಅವಂಗ ಎದಿಗೆ ಇದು ಭಾಳ ಪೆಟ್ಟದಿದ್ರಿ, ಅಕ್ಕಿಗೂ ಕೈಗೆಲ್ಲ ಪೆಟ್ಟದಿತ್ತು. ಮತ್ತೆ ಸರ್ ಇಲ್ಲಿ ರಾಯಬಾಗದಾಗ ಕಂಪ್ಲೀಟ್ ಕೊಡ್ತೀವಿ ಸರ್. ಎಲ್ಲ ನಮ್ದು MLC ಎಲ್ಲ ಆಗಿದ್ರಿ. ನಾವು ಅಲ್ಲೇ ತೋರಿಸೀವಿ. ನಮ್ದು ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇಲ್ಲೇ ತೊಗೋತೀವ್ರಿ. ನಮ್ದು ಕಂಪ್ಲೀಟ್ ಮಾತ್ರ ರಾಯಬಾಗದಾಗ. ನಮ್ಮ ಹೆಸರು ಪ್ರಮೋದ್ ಐವಳಿ ಅಂತ ಸರ್, ರಾಯಬಾಗ. ಏನಿಲ್ರಿ, ನಮ್ಮ ಅಕ್ಕ ನಮ್ಮ ಕಾಕು ದೇವ್ರ ಕಲ್ಲೊಳಿಗೆ ಹೊಂಟಿದ್ದು ರೀ ಪಾವನೀರ್ ಕಡೆ. ಮತ್ತು ನಿಪ್ನ್ಯಾಳ ದಾಟಬೇಕ್ರಿ. ಅಮ್ಮ ನಿಪ್ನ್ಯಾಳ ದಾಟಿದ್ ಬೇಕ್ರಿ. ಒಂದು 2 ಕಿಲೋಮೀಟ್ರ್ ಮುಂದೆ ಮಾಳು ನಿಪ್ನ್ಯಾಳ ನಾವು ಗಾಯಕರಿ. ಮತ್ತು ಕಾರ್ ತಂದು ಮೈಮೆ ಹಾಕ್ತಿದ್ರಿ. ನಮ್ಮ ಸಿಸ್ಟರ್ ಅವ್ರು ಏನಂದ್ರಿ, ಸಾವ್ಕಾಸ್ ಪಾಪ ಅಂತ ಹೇಳಿ ಅಂದ್ರಿ. ಅಷ್ಟ ಅಂದಕ್ರಿ ಮುಂದೆ ಹೋಗಿ ಅಡ್ಡ ಹಾಕಿರಿ. ಮತ್ತು ನಮ್ಮ ಸಿಸ್ಟರ್ನೆಲ್ಲ ಜಗ್ಗಾಡಕತ್ರಿ. ನೀ ಯಾಕೆ ನನಗೆ ನಿಲ್ಲಂದು, ನಾ ಯಾರದೇನು ಗೊತ್ತೇನಿಲ್ಲ, ಹಿಂಗೆಲ್ಲ ಚಂದಾಗ ಮಾತಾಡಿ ಹೊಲಸೋ ಶಬ್ದ ಮಾತಾಡಿದ್ರಿ. ಅಂದು ಹಂಗೆ ಮಾತಾಡ್ಬೇಡಪ್ಪ ಅಂತ ನಾವು ಹೋಗಂತಲೇ ರೀ. ನಾನೆಲ್ಲ ಜಗ್ಗಾಡಿ ಬಡ್ದಾರ್ರಿ. ಮತ್ತು ಕಲ್ಲೆಲ್ಲ ಹೇರಿ ತಲೆಯಾಗೆಲ್ಲ ಇದು ಮಾಡಿದಾರೆ ರೀ. ಎದಿಗೆಲ್ಲ ಜಾಡ್ಸಿಡ್ಸಿ ಒದ್ದಾರಿ. ಮತ್ತು ಬಿಡ್ದಿಲ್ರಿ ಅವ. ನಾವು ಹಂಗೆ ಮತ್ತೆ ಹೊಂಟಿದ್ದು ರೀ. ಮತ್ತು ಬೇನೈತಿ ಕಾರ್ ತಂದು ಮ್ಯಾಗ ಹಾಕ್ತಿದ್ರಿ. ಸೈಡ್ ಅದು ರೀ. ಮತ್ತೊಂದು 10 ಮಂದಿನ ಕರೆಸ್ರಿ. ಮತ್ತು ಹಲ್ಲೆ ಮಾಡಿರಿ. 10 ಮಂದಿ ಎಲ್ಲ ಕೂಡಿ ನನ್ನೂ ಬಡ್ದಾರ್ರಿ. ನಮ್ಮ ಸಿಸ್ಟರ ನಮ್ಮ ಕಾಕುನು ಭೀ ಬಡ್ದಾರ. ಬಂಗಾರ ತೊಗೊಂಡಾರ್ರಿ. ಮತ್ತು ರೀ ಗಂಟನ 2 ತೊಲೆ ಐತ್ರಿ. ಒಂದು ಬೋರ್ಮಾಳ ಐತ್ರಿ. ಮತ್ತು ನಂದೊಂದು ಚೈನ್ ಐತ್ರಿ. ಅದು ಎಲ್ಲ ಕಟ್ಟಾಗಿತ್ರಿ. ಕಾರಣ ಏನಿಲ್ರಿ, ಬರೀ ಏನೇ ಸಂಬಂಧ ಇಲ್ರಿ, ವೈಯಕ್ತಿಕ ವಿಷಯ ಇಲ್ರಿ, ಏನಿಲ್ರಿ. ಅವ್ನು ನಮ್ಗೆ ಗೊತ್ತೂ ಇಲ್ರಿ. ಫಕ್ತ ಏನ್ರಿ, ನಾವು ಹೊಂಟಿದ್ದು ರೀ. ಹಿಂದೆ ಕಾರ್ ತಂದು ಹಾಕ್ತಿದ್ರಿ. ಡ್ರಿಂಕ್ಸ್ ಮಾತ್ರ ಮಾಡಿರಿ ಅವ್ರು ಎಲ್ಲರೂ ಮಾಡಿರಿ. ನೀವು ಯಾರು ನನಗೆ ಕಾರ್ ಕೈ ಮಾಡಾರ, ನಾವು ಹೊಂಟಿದೇನು ನಾವು ಅಂದು ರೀ. ಹಿಂದೆ ಬಂದು ನಮ್ಗೆ ಇದು ಮಾಡಿದ್ರಿ. ನಮಗೆ ಕೇರೋರು ರೀ. ಹೌದು ಯಾರು ರೀ ಅವ್ರು ಮಸ್ಟ್ ಕಾರ್ದಾಗ 2 ಜನ ಇದ್ರಿ. ಹಿಂದಿಂದ ಒಂದು 10 ಜನ ಕರೆಸಿದ್ರಿ. 10 ಮಂದಿ ಎಲ್ಲ ಕೂಡಿ ಜಗ್ಗಿ ಬಡದ್ರಿ. ತಲೆ ಮಂದಿ ಎಲ್ಲ ಕೂಡ್ತ್ರಿ. ಯಾರು ಹೇಳ್ರು ಕೇಳವ್ರಿ. ನಿಮ್ಮನ್ನು ನೋಡ್ತೇವೆ, ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ, ಶಬ್ದ ಮಾತಾಡಿದ್ರಿ. ಎಲ್ಲ ಡ್ರಿಂಕ್ಸ್ ಮಾಡಿದ್ರಿ. ಎಲ್ಲ ಭಾಳ ಹಲ್ಲೆ ಮಾಡಿದಾರೆ ರೀ. ಎದಿಗೂ ಜಾಡ್ಸಿಡ್ಸಿ ಹೋದ್ರಿ ಹೊಟ್ಟಿಗೆ ರೀ. ಮತ್ತು ಕಲ್ಲು ಪ್ರತಿಯೊಬ್ಬರು ಎಲ್ಲರೂ ಕೈಯಾಗ ಕಲ್ಲು ರೀ. ಬರೀ ಕಲ್ಲೇನ ಹೇರೋದ್ರಿ ಎಲ್ಲರಿಗೂ ರೀ. ಮತ್ತು ನಮ್ಮ ಸಿಸ್ಟರ್ ಅವ್ರು ಭೀ ಜಗ್ಗಿ ಹಿಡಿದಾರು. ಏನು ಬೇಕಾದ ಹೊಲಸು ಶಬ್ದ ಮಾತಾಡಿದಾರೆ. ಏನು ರೀ ನಮ್ಗೆ ನ್ಯಾಯ ಸಿಗ್ಬೇಕು ರೀ. ಕಂಪ್ಲೇಂಟ್ ಆಗೈತ್ರಿ. ಅವ್ನ ಮ್ಯಾಗ ಕೇಸ್ ಆಗ್ಬೇಕದ್ರಿ. ಅವ್ನ ಗ್ಯಾಂಗು ಮ್ಯಾಗ ಎಲ್ಲ ಕೇಸ್ ಆಗ್ಬೇಕು ರೀ. ಶೇಖರ್ ಹಕ್ಯಾವ ಕೇರೋ. ಈಗ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಮಾಹಿತಿಯನ್ನು ನೋಡಿದೆ. ಆ ಮಾಹಿತಿಯ ಪ್ರಕಾರ ಈ ಜಾನಪದ ಕಲಾವಿದನಾಗಿರ್ತಕ್ಕಂಥ ಮಾಳು ನಿಪ್ನಾಳ್ ಈತನು ಯಾವುದೋ ವಿಚಾರವಾಗಿ ಕೆಲವೊಬ್ಬ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋಂಥದ್ದು. ಈ ವಿಚಾರವಾಗಿ ನಾವು ಸ್ಥಳೀಯ ಪೊಲೀಸ್ ಠಾಣೆಯನ್ನು ವಿಚಾರಿಸಲಾಗಿ ಇವನು ಹಲ್ಲೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಿಜ ಇದೆ. ಮತ್ತು ಇದರಲ್ಲಿ ನೊಂದಿರ್ತಕ್ಕಂಥ ಶೇಖಪ್ಪ ಹಕ್ಯಾಗೋಳ್ ಹಾಗೂ ಆತನ ಕುಟುಂಬದವರು ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗಾಗಲೇ ನೊಂದವರಿಗೆ ನಮ್ಮ ಪೊಲೀಸರು ಫೋನ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ದಾರೆ.
ಅವರು ಸದ್ಯಕ್ಕೆ ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ. ನಾವು ಆಮೇಲೆ ಕಂಪ್ಲೇಂಟ್ ಕೊಡ್ತೀವಿ ವಿಚಾರಿಸ್ಕೊಂಡು ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಯಾರೂ ಕೂಡ ಕಾನೂನಿಗಿಂತ ಮೇಲಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಆಗಲಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.